ಪ್ರತಿದಿನ 3 ರಿಂದ 4 ಬಾಟಲ್ ಸ್ಟಿಂಗ್ ಜ್ಯೂಸ್ ಕುಡಿತಿದ್ದಂತಹ ಬಾಲು ದೇಸಾಯಿ ಅನ್ನೋ ವ್ಯಕ್ತಿ ಈಗ ಬದುಕಿಲ್ಲ. ಸ್ಟಿಂಗ್ ಜ್ಯೂಸ್ ಎಷ್ಟರ ಮಟ್ಟಿಗೆ ಅಪಾಯಕಾರಿ? ಸ್ಟಿಂಗ್ ಜ್ಯೂಸ್ ನಲ್ಲಿ ಕ್ಯಾಫೀನ್ ಮತ್ತು ಶುಗರ್ ಕಂಟೆಂಟ್ ಎಷ್ಟರ ಮಟ್ಟಿಗೆ ಇರುತ್ತೆ? ಸ್ಟಿಂಗ್ ಜ್ಯೂಸ್ ಕುಡಿಯೋದು ಒಳ್ಳೇದಾ ಕೆಟ್ಟದಾ? ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತು ನೋಡ್ತಾ ಹೋಗೋಣ. ಸ್ಟಿಂಗ್ ಜ್ಯೂಸ್ ಈಗ ಮಾರ್ಕೆಟ್ ನಲ್ಲಿ ಒಳ್ಳೆ ಟ್ರೆಂಡಿಂಗ್ ಇರುವಂತಹ ಜ್ಯೂಸ್, ಹಾಗೆ ಡಿಮ್ಯಾಂಡ್ ಕೂಡ ಇದೆ. ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಈ ಜ್ಯೂಸ್ಗೆ ಒಳ್ಳೆ ಬೇಡಿಕೆ ಇದೆ. ಕೇವಲ 20 ರಿಂದ 25 ರೂಪಾಯಿ ಒಳಗಡೆ ಸಿಗೋ ಈ ಜ್ಯೂಸ್ನ ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾ ಇರೋದು ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು. ಇವರೇ ಈ ಸ್ಟಿಂಗ್ ಜ್ಯೂಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಸ್ಟಿಂಗ್ ಜ್ಯೂಸ್ ಇಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ? ಸ್ಟಿಂಗ್ ಜ್ಯೂಸ್ ನಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕ್ಯಾಫಿನ್ ಅನ್ನುವಂತಹ ಒಂದು ಕಂಟೆಂಟ್ ಇರುತ್ತೆ, ಶುಗರ್ ಅನ್ನುವಂತಹ ಒಂದು ಕಂಟೆಂಟ್ ಇರುತ್ತೆ. ಇದರಿಂದ ಮನುಷ್ಯನ ಬಾಡಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಅತಿ ಹೆಚ್ಚಾಗಿ ಸ್ಟಿಂಗ್ ಅನ್ನ ಸೇವನೆ ಮಾಡೋದ್ರಿಂದ ಒಂದ್ ಕಡೆ ಹೃದಯದ ಸಮಸ್ಯೆ ಬರೋದಾಗಿರ್ಲಿ, ಲಿವರ್ ಡ್ಯಾಮೇಜ್ ಆಗ್ಬೋದು, ಜೊತೆಗೆ ಕಿಡ್ನಿ ಫೇಲ್ಯೂರ್ ಆಗಬಹುದು. ಈ ತರಹದ ಮಾರಕ ರೋಗಗಳಿಗೆ ತುತ್ತಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾದ್ರೆ ಸ್ಟಿಂಗ್ ಕುಡಿಬೇಕಾ ಬೇಡವಾ ಅಂತ ಹೇಳೋದಾದ್ರೆ, ಈ ಸ್ಟಿಂಗ್ ಜ್ಯೂಸ್ ನಿಂದ ಏನೆಲ್ಲ ಪರಿಣಾಮ ಇದೆ ಅಂತ ನಾವು ನೋಡೋದಾದ್ರೆ, ಸ್ಟಿಂಗ್ ಜ್ಯೂಸ್ ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕ್ಯಾಫಿನ್ ಮತ್ತು ಶುಗರ್ ಕಂಟೆಂಟ್ ಇರುತ್ತೆ. ಕ್ಯಾಫಿನ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ 250 ಗ್ರಾಮ್ ಸ್ಟಿಂಗ್ ಜ್ಯೂಸ್ ನಲ್ಲಿ ಏನಿಲ್ಲ ಅಂದ್ರೂ ಕೂಡ 70 ರಿಂದ 72 ಮಿಲಿಗ್ರಾಮ್ ಕ್ಯಾಫಿನ್ ಕಂಟೆಂಟ್ ಇದೆ. ಜೊತೆಗೆ 20 ರಿಂದ 25 ಗ್ರಾಮ್ ಶುಗರ್ ಕಂಟೆಂಟ್ ಇದೆ. ಇದರಿಂದ ಮನುಷ್ಯನ ದೇಹಕ್ಕೆ ಬಹಳ ಪರಿಣಾಮ ಬೀರುತ್ತೆ. ಕೇವಲ ಒಂದು ಸ್ಟಿಂಗ್ ಜ್ಯೂಸ್ ಕುಡಿಯೋದ್ರಿಂದ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಯಾವಾಗ ನೀವು 3 ರಿಂದ 4 ಸ್ಟಿಂಗ್ ಜ್ಯೂಸ್ ಗಳನ್ನ ಒಂದೇ ದಿನದಲ್ಲಿ ಕುಡಿಯೋದಕ್ಕೆ ಶುರು ಮಾಡ್ತಿರೋ, ಆಗ್ಲಿಂದ ಪರಿಣಾಮ ನಿಧಾನವಾಗಿ ಶುರುವಾಗುತ್ತೆ. ಒಂಥರ ಹೇಳಬೇಕು ಅಂದ್ರೆ ಇದು ಸ್ಲೋ ಪಾಯ್ಸನ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾದಗಿರಿ ಜಿಲ್ಲೆ ನಾರಾಯಣಪುರದ 19 ವರ್ಷದ ಯುವಕ ಬಾಲು ದೇಸಾಯಿ ಎನ್ನುವಂತಹ ವಿದ್ಯಾರ್ಥಿ ಪ್ರತಿದಿನ 3 ರಿಂದ 4 ಸ್ಟಿಂಗ್ ಜ್ಯೂಸ್ ಗಳನ್ನ ಕುಡಿದು ಈಗ ಕಿಡ್ನಿ ಫೇಲ್ಯೂರ್ ಆಗಿ ಸಾವನ್ನಪ್ಪಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಸ್ಟಿಂಗ್ ಜ್ಯೂಸ್ ಕುಡಿಯೋದ್ರಿಂದ ಪ್ರಾಣಾನೇ ಹೋಗುತ್ತೆ ಅಂತಂದ್ರೆ ಒಂದ್ ಕಡೆ ಅಚ್ಚರಿ ಕೂಡ ಮೂಡಿಸುತ್ತೆ. ನಿಜವಾಗ್ಲೂ ಸ್ಟಿಂಗ್ ಜ್ಯೂಸ್ ನಲ್ಲಿ ಕ್ಯಾಫಿನ್ ಮತ್ತು ಶುಗರ್ ಕಂಟೆಂಟ್ ಇರೋದ್ರಿಂದ ಮನುಷ್ಯನ ದೇಹದ ಮೇಲೆ ತುಂಬಾ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಹೃದಯದ ಬಡಿತ ಜೋರಾಗೋದಾಗಿರ್ಬೋದು, ಹೃದಯದ ನೋವು ಬರುವುದಂತ ಆಗಿರ್ಬೋದು, ಜೊತೆಗೆ ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಫೇಲ್ಯೂರ್ ಆಗೋದು, ಈ ರೀತಿಯ ಮಾರಕ ರೋಗಗಳಿಗೆ ತುತ್ತಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆದಷ್ಟು ಈ ಸ್ಟಿಂಗ್ ಜ್ಯೂಸ್ ಕುಡಿಯೋದನ್ನ ಕಡಿಮೆ ಮಾಡಬೇಕು. ಅತಿ ಹೆಚ್ಚಾಗಿ ಇಲ್ಲಿ ಸೇವನೆ ಮಾಡ್ತಾ ಇರೋದು ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು. ಒಂಥರ ಎನರ್ಜಿ ಡ್ರಿಂಕ್ ಅಂತೇಳಿ ಅದನ್ನ ಕುಡಿಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ಒಂಥರ ಸ್ಲೋ ಪಾಯ್ಸನ್ ರೀತಿಯಲ್ಲಿ ನಮ್ಮ ಪ್ರಾಣವನ್ನೇ ಅದು ಕಿತ್ಕೊಳ್ಳುತ್ತೆ. ನಾವು ಆದಷ್ಟು ಹುಷಾರಾಗಿರಬೇಕು. ಸ್ಟಿಂಗ್ ಜ್ಯೂಸ್ ಕುಡಿಯೋದನ್ನ ಕಡಿಮೆ ಮಾಡೋಣ.